ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೀ. ಸೊ ಇವತ್ತು ನಾನು ನಿಮಗೆ ಸ್ಪೆಷಲ್ ಆಗಿರೋ ಚಿಕನ್ ಸಾಂಬಾರ್ ಹಾಗೆ ಮತ್ತು ಚಿಕನ್ ಸುಕ್ಕನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇಲ್ಲಿ ನಾನು 1.5 kg ಚಿಕನ್ನ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದರಲ್ಲಿ 2 ಟೊಮೆಟೊ ಮತ್ತು 3 ಬೆಳ್ಳುಳ್ಳಿ ಮತ್ತು ಒಂದಿಷ್ಟು ಅಲ್ಲ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ ಕೊತ್ತಂಬರಿ ಮತ್ತು ಪುದೀನಾನ ಎರಡು ಮಿಕ್ಸ್ ಮಾಡಿ ವಾಶ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. 4 ಹಸಿಮೆಣ್ಸಿನ್ಕಾಯಿ ಹಾಕಿ ರುಬ್ಕೊಂಡ್ಬಂದೆ. ಸೊ ಇವಾಗ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಕಾಯಕ್ಕೆ ಬಿಡಬೇಕು. ಈ ಕಡೆ ಚಿಕನ್ಗೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಮತ್ತು ಗರಂ ಮಸಾಲ ಮತ್ತು ದೊಡ್ಡ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾವಿಲ್ಲಿ ಖಾರನ ಜಾಸ್ತಿ ಬಳಸ್ತಾ ಇದ್ದೀವಿ, ನೀವು ಬೇಕಾದರೆ ಕಮ್ಮಿ ಬಳಸ್ಕೊಳ್ಳಿ. ನೋಡಿ ಇದರಲ್ಲಿ ಈ ಸ್ಪೂನಿಂದ 12 ಸ್ಪೂನಷ್ಟು ಖಾರನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದೆಲ್ಲ ಆದಮೇಲೆ ನಾವು ಹೊರಗಡೆಯಿಂದ ತಂದಿದ್ದು ಚಿಕನ್ ಮಸಾಲಾನ ಒಂಚೂರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಎಣ್ಣೆ ಕಾಯಕ್ಕೆ ಬಿಟ್ಟಿದ್ವಲ್ಲ ಅದಕ್ಕೆ ಸೇರಿಸ್ಕೋಬೇಕು. ಸೊ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಒಂಚೂರು ಬೇಯಕ್ಕೆ ಬಿಡಬೇಕು. ನೋಡಿ ಈ ಥರ ಒಂದಿಷ್ಟು ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇಯಕ್ಕೆ ಬಿಡಬೇಕು. ಇದಾದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅದು ಬೇಯೋವರೆಗೂ ಅದ್ರ ಮೇಲೇ ನೀರು ಇಟ್ಕೊಂಡು ಬೇಯಿಸ್ಕೊಂಡ್ರೆ ಎರಡು ಒಮ್ಮೆಲೇ ಆಗುತ್ತಲ್ವ. ಸೊ ಅದರಲ್ಲಿ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಸೊ ನೋಡಿ ಈ ಥರ ಕುದೀತಾ ಇದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತು ಇದಕ್ಕೆ ಮಸಾಲ ಇವಾಗ ರುಬ್ಕೊಂಡಿರೋ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀವಿ. ರುಬ್ಕೊಂಡಿರೋ ಮಸಾಲ ನಿಮಗೆ ಜಾಸ್ತಿ ಅನಿಸಿದರೆ ಓಕೆ, ಜಾಸ್ತಿ ಸಾಂಬಾರು ಮಾಡೋದಿದ್ದರೆ ಖಾರನೂ ಜಾಸ್ತಿ ಹಾಕ್ಕೊಳ್ಳಿ, ಮಸಾಲಾನೂ ಜಾಸ್ತಿ ಹಾಕ್ಕೊಳ್ಳಿ. ಸೊ ನೋಡಿ ನಿಮಗೆ ಎಷ್ಟು ಸಾಂಬಾರು ಬೇಕಲ್ವ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಇದಾದಮೇಲೆ ಕೊತ್ತಂಬರಿ ಉದುರಿಸಿದ್ರೆ ಒಂದು 20 ಮಿನಿಟ್ಸ್ ಬಿಟ್ಟರೆ ಚಿಕನ್ ಸಾಂಬಾರು ರೆಡಿ. ಈ ಕಡೆ ಚಿಕನ್ ಸುಕ್ಕನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬೇಯಕ್ಕೆ ಬಿಡಬೇಕು. ಇದಾದಮೇಲೆ ಈರುಳ್ಳಿನ ಹಾಕ್ಕೊಂಡು ರೆಡ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನೋಡಿ ಈ ಥರ ರೆಡ್ ಕಲರ್ ಬರೋವರೆಗೂ. ಇದಾದಮೇಲೆ ಇದಕ್ಕೆ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಆಗಲೇ ನಾನು ಮಸಾಲ ರುಬ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ. ಸೊ ಇದಕ್ಕೆ ಅರಿಶಿನ ಮತ್ತು ಗರಂ ಮಸಾಲಾನ ಹಾಕ್ಕೊಳ್ಳಿ. ಮತ್ತು ಈ ಕಡೆ ಇದಕ್ಕೆ ಒಂಚೂರು ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅಲ್ಲ ಕೊತ್ತಂಬರಿ ಸೊಪ್ಪನ್ನ ಪೇಸ್ಟ್ ಮಾಡ್ಕೊಂಡಿದ್ವಿ. ಸೊ ಅದನ್ನು ಹಾಕ್ಕೊಂಡು ಮಸಾಲ ಇಟ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದಕ್ಕೂ ಚೂರು ಚಿಕನ್ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಸೊ ನೋಡಿ ಮತ್ತು ನೀರು ಜಾಸ್ತಿ ಹಾಕಬೇಡಿ, ಇದಕ್ಕೆ ಮತ್ತು ಸಾಂಬಾರು ಥರ ಆಗೋಗ್ಬಿಡುತ್ತೆ. ಸೊ ನೀರು ಕಮ್ಮಿ ಇರಬೇಕಲ್ವ, ನೀರು ಕಾಣಿಸ್ಲೇಬಾರ್ದು. ಸೊ ಇಷ್ಟಿಷ್ಟು ನೀರು ಹಾಕ್ಕೊಂಡಿದ್ದೀವಿ. ಸೊ ಎರಡೆರಡು ಸಾರಿ ಮಾಡ್ಕೊಳ್ಳೋ ಬದಲು ಸಾಂಬಾರಲ್ಲಿ ನಾವು ಸಾಂಬಾರು ಮಾಡಿದ್ವಲ್ವ, ಸೊ ಅದರಲ್ಲೇ ಚಿಕನ್ನ ತೆಗೆದು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಜಾಸ್ತಿ ಕೆಲಸ ಹಿಡಿಯಲ್ಲ ಅಂತ. ಸೊ ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಚಿಕನ್ ಸುಕ್ಕನೂ ರೆಡಿ. ಸೊ ಸಿಂಪಲ್ಲಾಗಿ ಎಲ್ಲರೂ ಮಾಡ್ಕೊಳ್ಳಿ. ಬಾಯ್ ಬಾಯ್.